ಹಲೋ ಫ್ರೆಂಡ್, ಎಸ್ ಎಲ್ ಜಿ ಚಾನಲ್ಗೆ ಸ್ವಾಗತ. ಈ ಡಾಗ್ ನೀಲ್ ಕಟ್ಟಿಂಗ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಿಮಗೆ. ಮತ್ತು ವೀಕ್ಲಿ ಹೈಜೀನ್ ಕ್ಲೀನಿಂಗ್ ಯಾವ ಥರ ಮಾಡೋದಂತ. ಇದು ನೇಲ್ ಕಟ್ ಮಾಡದೇ ಇರೋದ್ರಿಂದ ಡೂಕ್ಲ ಏನಾಗ್ಬಿಟ್ಟಿದೆ ಅಂದರೆ ಇನ್ಫೆಕ್ಷನ್ ಒಳಗಾಗ್ಬಿಟ್ಟಿದೆ. ನೇಲ್ಸು ಒಳಗಡೆಯಿಂದ ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಒಳಗಡೆ. ಅದು ತುಂಬ ಪೇನ್ ಆಗುತ್ತೆ ಡಾಗ್ಗೆ. ಆದರೆ ಕಸ್ಟಮರ್ಗೆ ಹೇಗೆ ಗೊತ್ತಾಗಿಲ್ಲೋ ಗೊತ್ತಿಲ್ಲ. ಇದು ನೇಲ್ ಕಟ್ಟಿಂಗ್ ಮಾಡೋ ವಿಧಾನ. ನೇಲ್ ಕಟ್ಟಿಂಗ್ ಮಾಡಿದ ಮೇಲೆ ಗ್ರೈಂಡ್ ಮಾಡೋದು ತುಂಬ ಇಂಪಾರ್ಟೆಂಟು. ನೇಲ್ಸ್ ಏನಾಗುತ್ತೆ ಅಂದರೆ ಕಟ್ ಮಾಡಿದಾಗ ಶಾರ್ಪ್ನೆಸ್ ಜಾಸ್ತಿ ಆಗುತ್ತೆ. ಆ ಶಾರ್ಪ್ನೆಸ್ಸಿಂದ ಕ್ರ್ಯಾಚ್ ಮಾಡ್ಕೊಳ್ಳೋದಾಗಲಿ, ಎಕ್ಸೈಟ್ಮೆಂಟಲ್ಲಿ ನಮಗೆ ಹಗ್ ಮಾಡೋಕ್ಕೆ ಬಂದಾಗೆಲ್ಲ ಕ್ರ್ಯಾಚ್ ಆಗುತ್ತೆ, ನಮಗೂ ಆಗುತ್ತೆ. ಅದು ಕೆರ್ಕೊಂಡಾಗ ಗಾಯನೂ ಆಗಬಹುದು ಬಾಡಿಯಲ್ಲಿ. ಇದು ಇಯರ್ ಕ್ಲೆನ್ಸರು. ಎಪಿಯೋಟಿಕ್ನ ನೇಮಲ್ಲಿ ಬರುತ್ತೆ ಇದು ಇಯರ್ ಕ್ಲೆನ್ಸರು. ಇದನ್ನ ತಗೊಂಡು ಕಾಟನ್ಗೆ ಹಾಕ್ಕೊಂಡು ಕ್ಲೀನ್ ಮಾಡ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಹಾಕಿ ಮಸಾಜ್ ಮಾಡಿ ಹಾಗೂ ಸಹ ಮಾಡ್ಬೋದು. ಅಂದರೆ ಡಾಗು ಫ್ರೆಂಡ್ಲಿ ಆಗಿತ್ತು ಅಂತಂದರೆ ಡೈರೆಕ್ಟಾಗಿ ಹಾಕಿ ಮಸಾಜ್ ಮಾಡಿ ಕ್ಲೀನ್ ಮಾಡ್ಬೋದು. ಅದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇಲ್ಲ ಅಂದರೆ ಫ್ರೆಂಡ್ಲಿ ಆಗಿಲ್ಲ ಅಂತ ಹೇಳಿದರೆ ಕಾಟನ್ಗೆ ಹಾಕ್ಕೊಂಡು ಆಮೇಲೆ ಕ್ಲೀನ್ ಮಾಡ್ಬೋದು. ಇದು ಕ್ಲೀನ್ ಮಾಡೋದ್ರಿಂದ ಡಾಗ್ಗಳಿಗೆ ಇಯರ್ ಮೈಟ್ಸ್ ಕಂಟ್ರೋಲ್ ಮಾಡ್ಬೋದು, ವ್ಯಾಕ್ಸ್ ಕಮ್ಮಿ ಮಾಡ್ಬೋದು. ಮತ್ತೇನಂದರೆ ಇಯರ್ ಇನ್ಫೆಕ್ಷನ್ ಮೇನ್ ಕಂಟ್ರೋಲು, ಇಚ್ಚಿಂಗ್ನೆಸ್ ಕಂಟ್ರೋಲ್ ಮಾಡ್ಬೋದು. ಹಾಗಾಗಿ ಇದನ್ನ ವಾರದಲ್ಲಿ ಒಂದು ಸರಿ ಆದರೂ ಇಯರ್ ಕ್ಲೀನಿಂಗು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಡಾಗ್ ಯಾರ್ಯಾರು ಸಾಕಿದ್ದೀರೋ ಅವ್ರದ್ದು ಇಯರ್ ಕ್ಲೀನಿಂಗು, ನೇಲ್ ಕಟ್ಟಿಂಗು, ಇನ್ನರ್ ಗ್ಲ್ಯಾಂಡ್ ಕ್ಲೀನಿಂಗ್ಸು ಅದೆಲ್ಲ ರೆಗ್ಯುಲರಾಗಿ ಚೆಕ್ ಮಾಡ್ತಾ ಇರಬೇಕು. ಹಾಗಾಗಿ ಪೆಟ್ನ ನಾವು ಒಳ್ಳೆ ಹೈಜೀನ್ ಆಗಿ ಇಟ್ಕೋಕ್ಕೆ ಸಾಧ್ಯ ಆಗುತ್ತೆ. ಅಂಡರ್ ಪೌ ಟ್ರಿಮ್ಮಿಂಗ್ ಆಯಿತು, ಪ್ರತಿಯೊಂದು. ಇದು ತುಂಬ ಒಳಗೆ ವ್ಯಾಕ್ಸ್ ಇದ್ದಾಗ ಈ ಆರ್ಡಿಡ್ ಫೋರ್ಸೆಪ್ ಯೂಸ್ ಮಾಡಿ ರಿಮೂವ್ ಮಾಡ್ಬೋದು ವ್ಯಾಕ್ಸ್ನ. ಇದು ತುಂಬ ಸರಳ ವಿಧಾನ ಆಗಿದೆ. ಇದು ಒಳಗಡೆ ಇರುವಂತಹ ವ್ಯಾಕ್ಸ್ನ ರಿಮೂವ್ ಮಾಡೋಕ್ಕೆ. ಇಲ್ಲಾಂದರೆ ಇಯರ್ ಬಡ್ಸ್ ಇರ್ತದಲ್ಲ, ಇಯರ್ ಬಡ್ಸಿಂದ ನೀವು ಅದನ್ನ ರಿಮೂವ್ ಮಾಡ್ಬೋದು, ಹಾಗೂ ಸಹ ಮಾಡ್ಬೋದು ನಿಮ್ಮ ಕಂಫರ್ಟೇಬಲಿಂದ. ಬಟ್ ವೀಕ್ಲಿ ಇಯರ್ ಕ್ಲೀನಿಂಗು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಯರ್ ಕ್ಲೀನಿಂಗ್ ಆಯಿತು, ತಿಂಗಳಲ್ಲಿ ಒಂದು ಸರಿ ನೇಲ್ ಕಟ್ಟಿಂಗ್ ಆಯಿತು, ಬೆಳೆದಿತ್ತು ಅಂತ ಹೇಳಿದ್ರೆ ಇದೆಲ್ಲ ಚೆಕ್ ಮಾಡೋದು ತುಂಬ ಮ್ಯಾಂಡೇಟರಿ ಆಗಿರುತ್ತೆ. ಪೆಟ್ ಓನರ್ಸ್ಗೆ ಹೇಳೋದು. ತುಂಬ ಪೆಟ್ಗಳಿಗೆ ಸಿಜ್ಜುಗಳಿಗೆಲ್ಲ ಗ್ರೂಮಿಂಗ್ ಮಾಡಿಸ್ತಾರೆ. ಅದು ಡೂಕ್ಲ ನೇಲ್ಸ್ನ ಚೆಕ್ಕೇ ಮಾಡಿರಲ್ಲ. ಆ ಡೂಕ್ಲ ನೇಲ್ಸ್ ತುಂಬ ಇನ್ಫೆಕ್ಷನ್ ಆಗಿರುತ್ತೆ. ಯಾವುದೇ ಗ್ರೂಮಿಂಗ್ ಕೊಟ್ಟಾಗ ಗ್ರೂಮಿಂಗಿಂದ ಬಂದ ತಕ್ಷಣವೇ ಪೆಟ್ಗೆ ಡೂಕ್ಲ ನೇಲ್ಸ್ ಕಟ್ಟಾಗಿದೆಯೋ ಇಲ್ವೋ ಅಂತ ನೋಡಿಕೊಂಡು ಆಮೇಲೆ ಕಟ್ಟಾಗಿಲ್ಲ ಅಂದರೆ ಗ್ರೂಮರ್ಗೆ ಹೇಳೋದು ಬೆಟರ್. ಇದು ಡಿಶೆಡ್ಡಿಂಗ್ ಕೂಮ್ ಆಗಿದೆ. ಈ ಡಿಶೆಡ್ಡಿಂಗ್ ಕೂಮಿಂದ ಡರ್ಟ್ ಏರೆಲ್ಲ ರಿಮೂವ್ ಮಾಡ್ಬೋದು ಈಸಿಯಾಗಿ. ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿದರೆ ಬಾಡಿಗೆ ಮಸಲ್ಸ್ ಥರನೂ ಕೆಲಸ ಮಾಡುತ್ತೆ. ಪ್ಲಸ್ ಡರ್ಟ್ ಏರು ಅಂದರೆ ಶಕ್ತಿ ಇರಲಾರಂತಹ ಏರ್ಸ್ ಎಲ್ಲ ರಿಮೂವ್ ಆಗಿಬಿಡುತ್ತೆ. ಆ ಡರ್ಟ್ ಏರ್ ರಿಮೂವ್ ಆದಾಗ ಅದೇನಾಗುತ್ತೆ ಅಂತ ಹೇಳಿದರೆ ಹೊಸ ಹೆಲ್ತಿ ಆಗಿರೋ ಏರ್ನ ಇನ್ಫೆಕ್ಟ್ ಮಾಡಲ್ಲ. ಹಾಗಾಗಿ ಡರ್ಟ್ ಏರ್ ರಿಮೂವ್ ಮಾಡೋದು ತುಂಬ ಇಂಪಾರ್ಟೆಂಟು. ಅದು ಡೈಲಿ ಒಂದು ಸರಿ ಆದ್ರೂ ಸಿಜ್ಜುಗಳಿಗೆ, ಈ ಬೀಗಲ್ಗಳಿಗೆಲ್ಲ ಮಾಡೋದ್ರಿಂದ ತುಂಬ ಒಳ್ಳೆಯದು. ಡಾಗ್ಗಳ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ. ಪ್ಲಸ್ ಹೆಲ್ತಿ ಹೇರ್, ಶೈನಿಂಗ್ ಇರುತ್ತೆ. ಬಾಡಿ ತುಂಬ ಹೆಲ್ತಿಯಾಗಿ ಕಾಣಿಸ್ತವೆ. ಹಾಗಾಗಿ ನಾವು ಡರ್ಟ್ ಹೇರ್ನ ರಿಮೂವ್ ಮಾಡೋದು ತುಂಬ ಅವಶ್ಯಕತೆ ಆಗಿದೆ. ಇದು ಕೂಮೆಲ್ಲ ಸಿಗುತ್ತೆ ಡರ್ಟ್ ಹೇರ್ ರಿಮೂವ್ಗೆ. ಈ ಥರದ್ದು ಕೂಮ್ ಇರುತ್ತೆ. ಅದರಿಂದ ನೀವು ಆರಾಮ್ಸೆ ರಿಮೂವ್ ಮಾಡ್ಬೋದು. ನೀವು ಚೆಕ್ ಮಾಡ್ಬೋದು, ಆನ್ಲೈನಲ್ಲೆಲ್ಲ ಸಿಗುತ್ತೆ ಈ ಥರ ರಿಮೂವ್